ಕುಮಟಾ ತಾಲೂಕಿನ ಬಗ್ಗೋಣ ಗ್ರಾಮದಲ್ಲಿ 30 ಅಡಿ ಆಳದ ಬಾವಿಗೆ ಬಿದ್ದ ಗೋವನ್ನು ಕುಮಟಾ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಯಶಸ್ವಿಯಾಗಿ ರಕ್ಷಿಸಿದರು. ಬಗ್ಗೋಣದ ನಿವಾಸಿ ವಿಶ್ವಾಸ್ ಗುನ್ಗಾ ಅವರ ಮನೆಯ ಎದುರಿನ ಬಾವಿಗೆ ಗೋವು ಅಕಸ್ಮಾತ್ ಆಗಿ ಬಿದ್ದಿದೆ. ಈ ಬಗ್ಗೆ ತಕ್ಷಣವೇ ವಿಶ್ವಾಸ್ ಗುನ್ಗಾ ಅವರು ಕುಮಟಾ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ರು. ಮಾಹಿತಿ ದೊರಕುತ್ತಿದ್ದಂತೆಯೇ ಠಾಣಾಧಿಕಾರಿ ಟಿಎನ್ ಗೊಂಡ ಅವರ ನೇತೃತ್ವದ ತಂಡ ತಕ್ಷಣ ಸ್ಥಳಕ್ಕೆ ಧಾವಿಸಿತು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಪರಿಸ್ಥಿತಿಯನ್ನು ಸಮೀಕ್ಷೆ ಮಾಡಿ ಸೂಕ್ತ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಬಾವಿಗೆ ಇಳಿದು ಕಾರ್ಯಾಚರಣೆ ಆರಂಭಿಸಿದರು. ಸಾಕಷ್ಟು ಕಷ್ಟಪಟ್ಟು ಮತ್ತು ನಿಪುಣತೆಯಿಂದ ಕಾರ್ಯನಿರ್ವಹಿಸಿದ ತಂಡ ಹಸುವನ್ನ ಯಾವುದೇ ಅಪಾಯವಾಗದಂತೆ ಸುರಕ್ಷಿತವಾಗಿ ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಯಿತು. ಈ ರಕ್ಷಣಾ ಕಾರ್ಯಾಚರಣೆಯನ್ನು ಸ್ಥಳೀಯರು ಕಣ್ತುಂಬಿಕೊಂಡಿದ್ದು ಅಗ್ನಿಶಾಮಕ ಸಿಬ್ಬಂದಿಗಳ ತಕ್ಷಣದ ಸ್ಪಂದನೆ ಮತ್ತು ಸಾಹಸವನ್ನು ಮೆಚ್ಚಿಕೊಂಡಿದ್ದಾರೆ. ಸಾರ್ವಜನಿಕರು ಸಿಬ್ಬಂದಿಗಳ ಕಾರ್ಯಕ್ಷಮತೆ ಮತ್ತು ಮಾನವೀಯತೆಯನ್ನು ಪ್ರಶಂಸಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಠಾಣಾಧಿಕಾರಿ ತಮ್ಮಯ್ಯ ಎನ್ ಗೊಂಡ, ಪ್ರಮುಖ ಅಗ್ನಿಶಾಮಕ ಅಧಿಕಾರಿಗಳಾದ ಮಾಸ್ತಿಗೊಂಡ, ರಾಘವೇಂದ್ರ ಪಟಗಾರ್, ಎಫ್ಡಿ ಅಜಯ್, ಎಫ್ಎಂ ಪ್ರಮೋದ್ ಪಟಗಾರ್, ನಾಗರಾಜ್ ನಾಯಕ್ ಹಾಗೂ ಮಹೇಶ್ ಶೆಟ್ಟಿ ಸೇರಿದಂತೆ ಹಲವು ಸಿಬ್ಬಂದಿಗಳು ಭಾಗವಹಿಸಿದ್ರು. ವಿಶ್ವಾಸ್ ಗುನ್ಗಾ ಎಂಬುವರು 35 ಫೂಟ ಆಳದ ಬಾವಿಯಲ್ಲಿ ಒಂದು ಆಕಳು ಬಿದ್ದಿದೆ, ಬಂದು ರಕ್ಷಣೆ ಮಾಡಬೇಕಂತ ಕರೆ ಕೊಟ್ಟರು. ತಕ್ಷಣ ನಾವು ಸಿಬ್ಬಂದಿಯವರು ಠಾಣಾಧಿಕಾರಿ ತಮ್ಮಯ್ಯ ಎನ್ಗೊಂಡ, ಪ್ರಮುಖ ಅಗ್ನಿಶಾಮಕ ಮಾಸ್ತಿ ಎಂಗೊಂಡ, ಮತ್ತೊಬ್ಬರು ರಾಘವೇಂದ್ರ ಪಟಗಾರ್, ಎಫ್ ಡಿ ಅಜಯ ಮತ್ತು ಎಫ್ಎಂ ಪ್ರಮೋದ್ ಪಟಗಾರ್ ಮತ್ತು ಹಾಗೂ ನಾಗರಾಜ್ ನಾಯ್ಕ್ ಮತ್ತು ಮಹೇಶ್ ಶೆಟ್ಟಿ ಅವರು ತಕ್ಷಣ ಸ್ಥಳಕ್ಕೆ ಆಗಮಿಸಿ ಬಾವಿಯಲ್ಲಿ ಬಿದ್ದುವ ಆಕಳನ್ನು ಸುರಕ್ಷಿತವಾಗಿ ಮೇಲಕ್ಕೆತ್ತಲಾಯಿತು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.